ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ 7:30 ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಶು ತುಂಬಾನೇ ಹಠ ಮಾಡ್ತಾ ಇದ್ಲು, ಮತ್ತೆ ನಿದ್ದೆನೂ ಕೂಡ ಮಾಡ್ತಾ ಇರ್ಲಿಲ್ಲ, ಸರಿಯಾಗಿ ಊಟನೂ ಮಾಡ್ತಾ ಇರ್ಲಿಲ್ಲ, ಸಿಕ್ಕಾಬಟ್ಟೆ ಹಠ ಮಾಡ್ತಾ ಇದ್ಲು. ಹಂಗಾಗಿ ಇವತ್ತು ಎಣ್ಣೆ ಅಂಗಡಿಗೆ ಕರ್ಕೊಂಡು ಹೋಗಿದ್ವಿ. ಎಣ್ಣೆ ಅಂಗಡಿ ಆದಿಶಕ್ತಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಮೆಜೆಸ್ಟಿಕ್ ಹತ್ರ ಇರೋದು, ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಲ್ಕೊಂಡಿದ್ದಾಳೆ ಯಶುನು ಕೂಡ. ಇವಾಗ ಫುಲ್ಲು ನಿದ್ದೆ ಮಾಡ್ತಾವಳೆ ಯಂತ್ರ ಹಾಕಿದ್ಮೇಲೆ, ಹಂಗಾಗಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಮ್ಗಂತೂ ತುಂಬಾನೇ ಭಯ ಅಂದ್ರೆ ಭಯ ಆಗ್ಬಿಟ್ಟಿತ್ತು. ಯಾಕಪ್ಪ ಊಟನೂ ಮಾಡ್ತಾ ಇಲ್ಲ, ಏನ್ ಮಾಡೋದು ಎಂತ ಅಂತ ನಮ್ಗಂತೂ ಸಿಕ್ಕಾಬಿಟ್ಟೆ ಭಯ ಅನಿಸ್ತಾ ಇತ್ತು. ಇವತ್ತು ಯಂತ್ರ ಕಟ್ಸ್ಕೊ ಬಂದಿದ್ದೀನಿ. ನೋಡ್ಬೇಕು, ಇವತ್ತಿಂದ 3 ದಿನವರೆಗೂ ಹೇಳಿದ್ದಾರೆ. ಬಾಲಗ್ರಹ ಚೇಷ್ಟೆ ಆಗಿದೆ ಅಂತ ಹೇಳಿದ್ರು. Oh my god. ಅವ್ಳು ಹುಡ್ತಾಗ್ಲೇ ಹೇಳಿದ್ರು ಬಾಲಗ್ರಹ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಎಷ್ಟೇ ನೋಡ್ಕೊಂಡ್ರು ಅದು ಹಾಗೆ ಬಿಡುತ್ತೆ ಹೆಂಗಾರ ಸರಿ. ನಾವು ಎಷ್ಟು ಗಂಟೆ ರಾತ್ರಿಗೆ ಎದ್ದು ಹೋಗಿದ್ವಿ, ಎಷ್ಟು ಲೈನ್ ನಿಂತ್ಕೊಂಡಿದ್ವಿ, ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ನಿಮ್ಗೂ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದೀನಿ. ಇದಕ್ ಮುಂಚೆ ಒಂದ್ಸರಿ ಹಾಕ್ಸಿದ್ವಿ, ಅಂದ್ರೆ ಯಶನ್ ಅಲ್ಲಿ ಕರ್ಕೊಂಡು ಹೋಗಿರ್ಲಿಲ್ಲ, ಈಸ್ಕೊಬಂದು ಹಾಕಿರೋಂಥದ್ದು ಮನೇಲಿ. ಅದನ್ನು ಹುಷಾರಾಗಿತ್ತು ಅವಳಿಗೆ. ಈ ಸತಿ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ತುಂಬಾನೇ ಆಟ ಮಾಡ್ತಾ ಇದ್ಲು, ಒಂದೊತ್ತು ಊಟನೂ ಮಾಡ್ತಿರ್ಲಿಲ್ಲ. ಆದ್ರೆ 10 days ಆಗೋಗಿತ್ತು ಊಟ ಮಾಡಿ. ಹಂಗ Oh my god. ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟಿರೋದಕ್ಕೂ ಕಣ್ಣೆ ಬಿಡಕ್ಕಾಗ್ತಿಲ್ಲ, ಫುಲ್ಲು ನಿದ್ದೆ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಟಿಫನ್ ಎಲ್ಲ ಮುಗಿಸಿ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಏನೇನಾಯ್ತು, ಯಾವ ತರ ಪೂಜೆ ಮಾಡಿದ್ರು ಅಂತ ಹೇಳಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಂತೀನಿ. ನಿಮ್ಮ ಮನೇಲೂ ಚಿಕ್ಕ ಮಕ್ಳಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ತುಂಬಾ ಜನ ಬರ್ತಾರೆ ಒಟ್ನಲ್ಲಿ. ಮನೆ ಚೆನ್ನಾಗಿ ಹುಷಾರಾಗಿದೆ ಅಂತ ಹೇಳಿದ್ರು. ಕಾಸ್ಟ್ಲಿ ಮಾತ್ರ 300 rupees ತಗೊಂತಾರೆ ಒಂದ್ ಯಂತ್ರಕ್ಕೆ. ಸ್ವಲ್ಪ ಲೇಟಾಗಿ ಏನಾದ್ರು ಹೋದ್ರೆ 500 ತಗೊಂತಾರೆ. ಅಂದ್ರೆ ನಾವು ಬೇಗ ಕಟ್ಸ್ಬಿಟ್ಟು ಹೋಗ್ಬೇಕು ಯಂತ್ರ ಅಂತ ಅಂದ್ರೆ 500 ತಗೊಂತಾರೆ. ಇಲ್ಲ ಕಾಯ್ದು ನಾವು ಲೇಟಾಗೆ ಕಟ್ಟಿಸ್ಕೊಂತೀವಿ ಯಂತ್ರನ ಅಂತ ಅಂದ್ರೆ 300 rupees ತಗೊಂತಾರೆ. ನಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಕಟ್ಸ್ಕೋಬಹುದು. ನಾವು 6ನೇವ್ರು ನಾವು. ನಮ್ಮ ಮುಂದ್ಗಡೆ 5 ಜನ ಇದ್ರು, ಹಂಗಾಗಿ ನಾವು 300 rupeesಗೆ ಕಟ್ಸ್ಕೊಂಡ್ ಬಂದ್ವಿ. ನಾವು ಬೇಗನೆ ಹೋಗಿದ್ವಲ್ಲ, ನಾವೇ 6ನವರಲ್ವಾ, ಹಂಗಾಗಿ ಎಕ್ಸ್ಟ್ರಾ ದುಡ್ಡೇನು ಕೊಡ್ಲಿಲ್ಲ. 300 rupeesಗೆ ಕಟ್ಸ್ಕೊಂಡಿದ್ದಂಥದ್ದು. 2 ದೇವಸ್ಥಾನ ಇದೆ ಅಲ್ಲಿ. ದೊಡ್ಡಪ್ಪ ಚಿಕ್ಕಪ್ಪ ಇಬ್ರು ಮಕ್ಳು ಸೇರಿ ಮಾಡಿರೋ ಅಂಥದ್ದು. ಅಣ್ಣ ತಮ್ಮದಿರಿಬ್ರು ಪೂಜೆ ಮಾಡ್ತಾರೆ. ನಾವು ಹಳೆ ದೇವಸ್ಥಾನದಲ್ಲಿ ಕಟ್ಸ್ಕೊಂಡ್ವಿ. ಆಲ್ರೆಡಿ ನಾವು ಕಟ್ಸ್ಕೊಂಡ್ ಬಂದಿರೋದ್ರಿಂದ ರಿಸಲ್ಟ್ ಏನು ನೋಡೋಂತ ಅವಶ್ಯಕತೆನೇ ಇಲ್ಲ. ತುಂಬಾನೇ ಗುಣ ಆಗುತ್ತೆ ಎಲ್ರಿಗೂ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಮಕ್ಳು ಯಾವ್ದೇ ತರ ಹಠ ಮಾಡೋದಾಗ್ಲಿ, ಅಲ್ಲಿ ಬರುವಾಗ ನೋವು ಬರೋದಾಗ್ಲಿ, ಮತ್ತೆ ಲೂಸ್ ಮೋಷನ್ ಆಗುತ್ತೆ ಎಷ್ಟೋ ಜನ ಮಕ್ಳಿಗೆ ಅಲ್ಲಿ ಬರುವಾಗ. ನಮ್ಮ ಪಾಪಗೂ ಕೂಡ ಆಗಿತ್ತು. ಹುಷಾರಾಗುತ್ತೆ. ಜ್ವರ ಬರೋದು, ಚೇಷ್ಟೆ ಮಾಡೋದು, ಊಟ ಮಾಡ್ದಲೇ ಇರೋದು, ರಚ್ಚೆ ಹಿಡಿಯೋದು, ಮಧ್ಯರಾತ್ರಿಲೆಲ್ಲ ಎದ್ದು ಕೂತ್ಕೊಳ್ಳೋದು, ಆ ಥರ ಎಲ್ಲ ತುಂಬಾನೇ ಚೆನ್ನಾಗಿ ಹುಷಾರಾಗುತ್ತೆ ಇಲ್ಲಿ. ಹಾಗಾಗಿ ಎಂತೆಂಥ ಚಿಕ್ಕ ಚಿಕ್ಕ ಮಕ್ಕಳೆಲ್ಲಾನು ಕರ್ಕೊಂಡ್ ಬಂದಿರ್ತಾರೆ. ಅವಾಗ ಹುಟ್ಟಿರೋ ಮಕ್ಳುಗಳ್ನು ಸಹಿತ ಕರ್ಕೊಂಡ್ ಬಂದಿರ್ತಾರೆ ಅಲ್ಲಿ. ತುಂಬಾನೇ ಚೆನ್ನಾಗಿ ಯಂತ್ರ ಕೂಡ ಹಾಕೊಟ್ರು ನಮಗೂ ಕೂಡ. ಹೋಗಿದ ತಕ್ಷಣನೇ ಮಕ್ಕಳು ಕೈ ಹಿಡಿದ್ಬಿಟ್ಟು ಹೇಳ್ತಾರೆ ಏನಾಗಿದೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಮಗುನು ಕರ್ಕೊಂಡೋಗಿ ಹಾಕ್ಸೋದು ಆದಷ್ಟು ಒಳ್ಳೇದು. ಮನೆಗೆ ತಗೊಂಬಂದು ಕಟ್ಟೋದ್ಕಿಂತ ಅಲ್ಲೇ ಕರ್ಕೊಂಡೋಗಿ ಹಾಕ್ಸಿ ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಮಂತ್ರ ಎಲ್ಲ ಹೇಳಿ ಅದು ಮಕ್ಳಿಗೆ ಏನೋ ಇಳಿ ಎಲ್ಲ ತೆಗ್ದು ಮಾಡಿ ನಿಂಬೆಹಣ್ಣೆಲ್ಲ ಕೊಡ್ತಾರೆ. ಹಂಗಾಗಿ ಆದಷ್ಟು ಅಲ್ಲೇ ಕರ್ಕೊಂಡೋಗಿ ಹಾಕ್ಸಿದ್ರೆ ತುಂಬಾನೇ ಒಳ್ಳೇದು. ಶಿವು ಸ್ವಲ್ಪ ತರಕಾರಿ ತೊಗೊಂಡು ಬರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಮನೇಲಿ ಸ್ವಲ್ಪ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಖಾಲಿ ಆಗಿತ್ತು. ಹಂಗಾಗಿ ಟಿಫನ್ ಮಾಡ್ಲಿಕ್ಕೆ ಅಂತೇಳಿ ಟೊಮೊಟೊ ಬಾತ್ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ. ಬಟಾಣಿ ಕೂಡ ನೆನ್ಸಿಟ್ಬಿಟ್ಟು ಬಂದಿದ್ದೀನಿ. ಹಂಗಾಗಿ ತಗೊಂಬರಕ್ ಹೋಗಿದ್ದಾರೆ. ಎಷ್ಟೇ ಹುಷಾರಾಗಿದ್ರು ತುಂಬಾನೇ ಯಾಮಾರ್ಬಿಡ್ತೀವಿ ಅಂತಾನೆ ಹೇಳ್ಬೋದು. ಯಶು ತುಂಬಾ ದಿನದಿಂದ ಅಲ್ಲೂ ಕಡಿತಾ ಇದ್ಲು. ನಾನು ಅಲ್ಲಿ ಬರ್ತಾ ಇದ್ದಲ್ವಾ, ಹಂಗಾಗಿ ಅದು ನೋವ್ಗೇನೋ ಕಡಿತಾ ಇದ್ದಾಳೆ ಅಲ್ಲ ಅಂತೇಳಿ ಅನ್ಕೊಂಡಿದ್ದೆ. ಅದು ಬಾಲಗ್ರಹ ಆಗಿದೆ ಅಂತೇಳಿ ಅಷ್ಟಾಗಿ ಅಬ್ಸರ್ವ್ ಮಾಡ್ಲಿಲ್ಲ. ನಾವು ಕಣ್ಣೊಂದು ರೆಪ್ಪೆ ಎಲ್ಲ ಫುಲ್ಲು ನೆಟ್ಟಿಗೆ ನಿಂತ್ಕೊಂಡ್ಬಿಡ್ತದೆ ಉದ್ದಕ್ಕೆ. ಆ ತರ ಆದ್ರೆ ಮಾತ್ರ ನಾವು ಬಾಲಗ್ರಹ ಆಗೈತೆ ಅಂತ ಹೇಳಿ ಅನ್ಕೊಂತಾ ಇದ್ದೆ. ಅವಳು ಇವಾಗ ಅಲ್ಲಿ ಬೇರೆ ಬಂದಿದೆ ಅಲ್ವಾ, ಕಟಕಟ ಅಂತ ಅಲ್ಲಿ ಕಡಿಯೋದು, ಮತ್ತೆ ಲೂಸ್ ಮೋಷನ್ ಸಿಕ್ಕಾಬಟ್ಟೆ ಆಯ್ತು. ನಾನು ಅಲ್ಲಿ ಬರೋದಕ್ಕೇನೋ ಲೂಸ್ ಮೋಷನ್ ಆಗ್ತಿದೆ ಅಂತ ಹೇಳಿ ಅನ್ಕೊಂಡೆ. ಎಷ್ಟು ಎದ್ದೆ ಬಿಟ್ಲು.
ಅವಳಿಗೆ ಬಾಲಗ್ರಹ ಆಗಿ ಮೀರೋಗ್ಬಿಟ್ಟಿತ್ತು. ಜ್ವರ ಏನ್ ಬಂದಿರ್ಲಿಲ್ಲ, ವಾಂತಿ ಮತ್ತೆ ಲೂಸ್ ಮೋಷನ್ ಆಗಿತ್ತು. ಊಟ ತಿಂತಾ ಇರ್ಲಿಲ್ಲ, ತುಂಬಾನೇ ಹಠ ಮಾಡೋಳು. ಯಾರ ಹತ್ರನೂ ಹೋಗ್ತಾ ಇರ್ಲಿಲ್ಲ, ಯಾರು ಮುಟ್ಟಕ್ ಬಂದ್ರು ಅಳೋದು ಆತರ ಎಲ್ಲ ಮಾಡೋಳು. ನಂಗಂತೂ ಸಾಕಾಗೋಗಿತ್ತು. ಯಪ್ಪ, ಈ ಮಕ್ಳು ಸವಾಸನೆ ಬೇಡಪ್ಪ ಅನ್ಸ್ಬಿಟ್ಟಿತ್ತು. ನನ್ಗಂತೂ ಗಗನ್ನ ಬೆಳೆಸ್ದಂಗೆ ಕಾಣಿಸ್ತಿಲ್ಲ. ಹಂಗಾಗಿ ಇವಳು ನನಗೆ ತುಂಬಾನೇ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅವನ ವಿಷಯದಲ್ಲೇ ಬೇರೆ, ಇವಳು ವಿಷಯದಲ್ಲೇ ಬೇರೆನೆ. ಇಬ್ರಿಗೂ ಡಿಫ್ರೆಂಟು, ಬೇರೆ ಬೇರೆ ಥರ ಇದೆ. ಹಂಗಾಗಿ ನನಗೆ ಇದೆಲ್ಲ ಸಹಿಸ್ಕೊಳ್ಳೋಕ್ಕೆ ಆಯ್ತಾನೆ ಇರಲಿಲ್ಲ. ತುಂಬಾ ಅವಳು ಬಂದಂಗೆ ಆಗ್ತಾಯಿತ್ತು. 10 ದಿನ ಆಗ್ಬಿಟ್ಟಿತ್ತು ಊಟ ಮಾಡಿ. ಹಂಗಾಗಿ ತುಂಬಾ ಭಯ ಪಟ್ಕೊಂಡ್ಬಿಟ್ಟಿದೆ. ಇನ್ನು ನಾವು ಕೂಡ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆಯಿಂದ ಏನು ಮಾಡಿದೆ ಅಂತೇಳಿ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ. ಮನೆಗೆ ಟೈಮ್ ಆಗೈತಿ, 8 ಗಂಟೆ ಮೇಲೆ ಹೀಗೆ ಈಗ ಹೋಯ್ತು ಅಂತಂದ್ರೆ ಅಲ್ಲಿ ಕ್ಯೂನು ನಿಂತ್ಕೊಳಕ್ಕಾಗಲ್ಲ, ಸಿಕ್ಕಾಬಿಟ್ಟೆ ಜನ ಸೇರಿತ್ತು ಅಷ್ಟಕ್ಕೆ. ಸರಿ ನಡಿ, ಮಳೆ ಬರ್ತದೆ ಕಣೆ. ಮಳೆ ಒಳಗೆ ಯಾರು ಬಂದಿರ್ತಾರೆ? ನೀನು ತಿಳ್ಕೊಳ ತಪ್ಪು. 8 ಗಂಟೆ ಮೇಲೆ ಹೋಗಪ್ಪ. ಇಲ್ಲ ಕಣ, ಬಾ. 8 ಗಂಟೆ ಮೇಲೆ ಹೋಗೋದು ಬಾ ಹೇಳಿ. ಇನ್ನ ನಮ್ಮಪ್ಪ ನಮ್ಮಮ್ಮ ಇಬ್ರು ಸಹಿತ ಜಗಳ ಮಾಡ್ಕೊಳಕ್ಕೆ ಶುರು ಮಾಡ್ಕೊಂಡೇ ಬಿಟ್ರು. ಹೇಳ್ತಿದಂಗೆನೆ ಇಲ್ಲ ಇವಾಗ್ಲೇ ಹೋಗ್ಬೇಕು ಅಂತ ನಮ್ಮಮ್ಮ, ಇಲ್ಲ 8 ಗಂಟೆ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮಪ್ಪ. ನನಗಂತೂ ನಿದ್ದೆ ಬರ್ತಾನೆ ಐತೆ. ನೀವ್ ಹೆಂಗಾರ ಮಾಡ್ಕೊಳ್ಳಿ, ನಾ ಮಲ್ಕೋತೀನಿ ಅಂತ ಹೇಳಿ ಮಲ್ಕೊಂಡ್ಬಿಟ್ಟೆ. ಇನ್ನ ಬೆಳಗ್ಗೆ ಬೇಗನೆ ಎದ್ದಿದ್ನಲ್ವಾ, ಹಂಗಾಗಿ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. 3 ಗಂಟೆಗೆ ಎದ್ದಿದ್ದು. ಶಿವು ಇಷ್ಟು ಬೇಗ ಬೇಡ ಮಲ್ಕೋ ಅಂತ ಹೇಳ್ತವ್ರೆ. ನಾನು ಒಂದ್ಸರಿ ಎದ್ಬಿಟ್ರೆ ನಿದ್ದೆ ಹೊಟ್ಟೋಗ್ಬಿಡುತ್ತೆ, ಮತ್ತೆ ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ, ಎದ್ದೊಳಕ್ಕಾಗೋದಿಲ್ಲ ಅಂತೇಳಿ ಇವಾಗೆ ಹೋಗೋಣ ನಡೀರಿ ಅಂತೇಳಿ ಹೇಳ್ತಾ ಇದ್ದೀನಿ. ಅಲ್ಲಿಗೆ 4 ಗಂಟೆ ಅಷ್ಟರೊಳಗಡೆ ಹೋಗ್ಬೇಕು, ಹಂಗಾಗಿ ಹೊರಡ್ತಾ ಇದ್ದೀವಿ. ನಾನು ಯಶುಗೇನು ಬಟ್ಟೆ ಏನು ಎತ್ತಿಟ್ಕೊಂಡಿರ್ಲಿಲ್ಲ ಅಲ್ಗೆ ಹೋಗೋಕೆ. ಒಂದು ಜೊತೆ ತೊಗೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು, ಗಾಡಿಯಲ್ಲಿ ಹೋಗೋದಲ್ವಾ, ಕಾರಲ್ಲಿ, ಹಂಗಾಗಿ ಬೇಗ ಹೋಗಿ ಬೇಗ ಬರ್ಬೋದಲ್ವಾ ಅಂತೇಳಿ ಅವಳಿಗೇನು ಬಟ್ಟೆ ಏನು ಪ್ಯಾಕ್ ಮಾಡ್ಕೊಂಡಿಲ್ಲ. ಜಸ್ಟ್ ಒಂದು ಜೊತೆ ಬಟ್ಟೆ ಹಾಕೊಂಡು, 1-2 ಪ್ಯಾಂಪರ್ಸು, 1-2 ಕರ್ಚಿಪ್ ತೊಗೊಂಡೋದ್ರೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಯಂತ್ರ ಕಟ್ಸ್ಕೊಂಡು ಬಂದ್ಬಿಡೋದು ಅಷ್ಟೇ. ಹಂಗಾಗಿ ಅವಳು ಕೂಡ ಇನ್ನೂ ಮಲ್ಕೊಂಡಿದ್ಲು. ಹಂಗಾಗಿ ನಾನು ಇವಾಗ ರೆಡಿ ಆಗ್ತಾ ಇದ್ದೀನಿ. ನಾನು ರೆಡಿ ಆಗಿಬಿಟ್ರೆ ಅವಳನ್ನ ಎದ್ಮೇಲೆ ರೆಡಿ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ. ನಾನೆಲ್ಲಿ ಮಲ್ಕೊಂಡಿದ್ದೀನಿ ಮಮ್ಮಿ, ನೀನ್ ಏನ್ ಮಾಡ್ತಾ ಇದೀಯ ಅಂತ ಹೇಳಿ ಕದ್ದಿ ಕದ್ದಿ ನೋಡ್ತಾ ಇದ್ದೀನಿ. ನನಗೊಂದು ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಎದ್ದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲ, ನೀನು ನನ್ನ ದೇವಸ್ಥಾನ ಕರ್ಕೊಂಡು ಯಂತ್ರ ಹಾಕ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದೀಯಾ, ಇಲ್ಲ ಯಾವ್ದಾರ ಮದುವೆ ಕರ್ಕೊಂಡು ಹೋಗ್ತಾ ಇದೀಯಾ ಅಂತ ಹೇಳಿ ಗೊತ್ತಾಗ್ಲಿಲ್ಲ. ಈ ಮಾರಿ ಮೇಕಪ್ ಮಾಡ್ಕೊಂತ ಇದೆಯಲ್ಲ ಅಂತ ಹೇಳಿ ನೋಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೀನಿ. ನಾನು ಯಾವ ತರ ಮೇಕಪ್ ಮಾಡ್ಕೋಬಹುದು ದೊಡ್ಡವಳಾದ್ಮೇಲೆ ಅಂತ ಹೇಳಿ ಈಗಲೇ ಥಿಂಕ್ ಮಾಡ್ತಾ ಇದ್ದೀನಿ. ನಿನ್ ತರ ಮೇಕಪ್ ಅಂತೂ ಮಾಡ್ಕೊಳ್ಳಲ್ಲಪ್ಪ, ನಾನು ಸಿಂಪಲ್ ಆಗಿ ರೆಡಿ ಆಗ್ಬಿಡ್ತೀನಿ. ಇನ್ನು ಯಶಿ ಮಲ್ಕೊಂಡಿದ್ಲು, ಅವಳು ಕೂಡ ಎದ್ಲಲ್ಲ, ಅವಳಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೈಟೇ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದೆ ಅವಳಿಗೂ ಅಷ್ಟೇ. ನಾನು ಅಷ್ಟೇ ನೈಟೇ ಸ್ನಾನ ಮಾಡಿ ಮಲ್ಕೊಂಡಿದ್ವಿ. ಇವಾಗ ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಯಾರು ಕೂಡ ಸ್ನಾನ ಏನು ಮಾಡ್ಕೊಂಡು ಬರೋಲ್ಲ, ಹೆಂಗೆ ಎದ್ದಿರ್ತಾರೆ ಹಂಗೆ ಮುಖ ತೊಳ್ಕೊಂಡು ಬಂದ್ಬಿಡ್ತಾರೆ. ಯಾಕಂದರೆ 3 ಗಂಟೆ ರಾತ್ರಿ ಬೇರೆ ಅಲ್ವಾ, ಹಂಗಾಗಿ ನಾವು ಸ್ನಾನ ಮಾಡಿಕೊಂಡು ಮಲ್ಕೊಂಡಿದ್ವಿ. ಬೆಳಗ್ಗೆ ಎದ್ದು ಮಾಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಮಳೆ ಕೂಡ ಶುರುವಾಗ್ಬಿಟ್ಟಿದೆ ಇವಾಗ 3 ಡೇಸಿಂದ. ಇವತ್ತು ಕೂಡ ಅಷ್ಟೇ ತುಂಬಾ ಮಳೆ ಬರ್ತಾ ಇತ್ತು. ನಾನು 3 ಗಂಟೆಗೆ ಎದ್ದು ನೋಡಿದ್ದೀನಲ್ವಾ, ಫುಲ್ಲು ಮಳೆ ಬರ್ತಾ ಇತ್ತು, ಇನ್ನೂ ಕೂಡ ನಿಂತಿರ್ಲಿಲ್ಲ. ಹಂಗಾಗಿ ಶಿವು ಪಾಪುಗೆ ಮೊದಲೇ ನೆಗಡೆ ಬೇರೆ ಆಗಿದೆ. ಇವಾಗ ಬೇಡ, ಮಳೆ ನಿಂತ ಮೇಲೆ ಹೋಗೋಣ 8 ಗಂಟೆ ಹಂಗೆ ಅಂತ ಹೇಳ್ತಾ ಇದ್ರು. ನಾನು ಇಲ್ಲ ಇವಾಗಲೇ ಹೋಗ್ಬಿಡ್ಬೇಕು ಅಂತೇಳಿ ಫಾಸ್ಟಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಅವರು ಇನ್ನೇನು ಮಾಡ್ಲಿಕ್ಕಾಗೋದಿಲ್ಲ, ಇನ್ನು ಹೆಂಗಸ ಹತ್ರ ವಾದ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ರೆಡಿ ಆಗಲಿಕ್ಕೆ ಹೋಗಿದ್ದಾರೆ. ಇನ್ನು ಅವರು ಕೂಡ ರೆಡಿಯಾಗಿ ಬಂದರು. ಕಾಫಿ ತಿಂಡಿ ಎಲ್ಲ ಅಲ್ಲಿಂದ ಬಂದಮೇಲೆ ಮುಗಿಸ್ಕೊಂಬಿಡೋಣ ಅಂತೇಳಿ ಹೊರಡ್ತಾ ಇದ್ದೀನಿ. ಹಂಗೂ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಅನ್ನಿಸ್ತಾ ಇತ್ತು, ಬೇಡ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀನಿ. ಇನ್ನು ಯಶುಗೆ ಈ ಸ್ವೆಟರ್ನ ಅವಳು ಹುಟ್ಟಿದಾಗ ತೊಗೊಂಡು ಬಂದಿರೋ ಅಂಥದ್ದು ಇವಾಗೂ ಕೂಡ ಆಗ್ತಾ ಇದೆ. ತುಂಬ ಚಿಕ್ಕ ಸೈಜೇ ತೊಗೊಂಬಂದಿದೆ, ಅಷ್ಟು ಸಣ್ಣ ಆಗ್ಬಿಟ್ಲು. 10 ದಿನ ಊಟ ಮಾಡಲೇ ಇಲ್ವಲ್ಲ, ಹಂಗಾಗಿ ಮತ್ತು ಲೂಸ್ ಮೋಷನ್ನು ಮತ್ತು ವಾಂತಿ ಎಲ್ಲ ಶುರು ಆಗಿಬಿಟ್ಟಿತ್ತು ಅವಳಿಗೆ. ನಾನು ಅಲ್ಲಿ ಬರ್ತಾ ಇತ್ತಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತು ಅಂತಲೇ ಹೇಳ್ಬೋದು. ದಯವಿಟ್ಟು ನಾನು ಮಾಡ್ಕೊಂಡಿರೋ ಅಂಥ ಮಿಸ್ಟೇಕ್ನ ನೀವ್ಯಾರು ಮಾಡ್ಕೋಬೇಡಿ. ಅದು ಅಲ್ಲಿ ಬರಲಿ ಬರ್ದಂಗಿರಲಿ ಏನಾದರೂ ಆಗಿರಲಿ, ಮಕ್ಕಳಿಗೆ ವಾಂತಿ ಭೇದಿ ಈ ಥರ ಎಲ್ಲ ಆಯ್ತಾಯಿದೆ ಅಂತಂದರೆ ಫಸ್ಟು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಯಂತ್ರ ಹಾಕ್ಸಿ. ಇನ್ನು ಹೊರಗಡೆ ಬಂದು ನೋಡ್ತಾ ಇದ್ದೀನಿ, ಮಳೆ ಕೂಡ ಸ್ವಲ್ಪ ನಿಂತಿತ್ತು. ಸಣ್ಣದಾಗಿ ಹನಿ ಬರ್ತಾ ಇತ್ತು ಅಷ್ಟೇ. ಎಷ್ಟು ಕತ್ಲೆ ಥರ ಕಾಣಿಸ್ತೈತೆ, ನನಗಂತೂ ಭಯ ಅನಿಸ್ತಾ ಇತ್ತು ನೋಡಿದ್ರೆ. ಸಿಟಿಯಿಂದ ಹಳ್ಳಿ ಕಡೆ ಹೋಗಿದ್ದೀವಿ, ಅಂದರೆ ಸಿಟಿ ಒಳಗಡೆ ಯಾವತ್ತೂ ಹೋಗಿರಲಿಲ್ಲ ನಾವು. ಇಷ್ಟು ಕತ್ಲೆಲಿ ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು ಯಶುನ ಕರ್ಕೊಂಡು. ಹಂಗಾಗಿ ಶಿವು ಇದ್ದಾರಲ್ಲ, ನನಗೇನು ಭಯ ಇಲ್ಲ. ಆದ್ರೂ ಈ ಕತ್ಲೆ ಎಲ್ಲ ನೋಡಿದ್ರೆ ಒಂಥರ ದೆವ್ವ ಬರುತ್ತೇನೋ ಅಂತೇಳಿ ತುಂಬಾ ಭಯ ಪಟ್ಕೊತೀನಿ. ನಾನು ಏನಕ್ಕೆ ಹೆದರ್ಕೊಳ್ಳಿಲ್ಲ ಅಂತಂದ್ರೂ ಹಾವು, ಈ ದೆವ್ವ ಇದಕ್ಕೆಲ್ಲ ತುಂಬಾ ಭಯ ಪಟ್ಕೊತೀನಿ. ಇನ್ನು ಯಶು ಕೂಡ ಅವ್ರ ಅಪ್ಪನ ಜೊತೆನೇ ಹೋಗ್ಬಿಟ್ಟಿದ್ದಾಳೆ, ಬಿಟ್ಟು ಹೊಂಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈ ನಡುವೆ ಶಿವನ ತುಂಬಾ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಹಂಗಾಗಿ ಗಾಡಿ ತೊಗೊಂಡು ಬರ್ತೀನಿ ಅಲ್ಲಿ ಇರು ಮಮ್ಮಿ ಹತ್ರ ಅಂತಂದ್ರೂ ಇರ್ದಂಗೆ ಓಡೋಗ್ಬಿಟ್ಲು. ಶಿವುಗೆ ತುಂಬಾ ಇಷ್ಟ ಯಶು ಅಂತಂದರೆ.
ಅವಳಿಗೂ ಕೂಡ ಅವ್ರ ಅಪ್ಪನ ತುಂಬಾ ಪ್ರೀತಿ ಮಾಡ್ತಾಳೆ. ಇಬ್ಬರು ತುಂಬ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾರೆ. ಹಂಗಾಗಿ 2 ದಿನ ಮನೆಗೆ ಬರಲಿಲ್ಲ ಅಂದ್ರೆ ಸಾಕು ಜ್ವರ ಬರ್ಸ್ಕೊಂಡ್ಬಿಡ್ತಾ ಇದ್ಲು. ನಾನು ಈ ನಡುವೆ ಅವರು 3 ದಿನಕ್ಕೊಂದ್ಸರಿ ಮನೆಗೆ ಬರ್ತಾಯಿದ್ರು. ಹಂಗಾಗಿ ಆ ಥರ ಏನಾದರೂ ಜ್ವರ ಬಂದು ಹೋಗ್ತೈತೇನೋ ಅಂತೇಳಿ ಅಂದ್ಕೊಂಡೆ. ಲೈಟಾಗಿ ಬಂದು ಹೋಗ್ತಾ ಇತ್ತು ಜ್ವರ, ಅಷ್ಟೇನು ಬರ್ತಾ ಇರಲಿಲ್ಲ. ಹಂಗಾಗಿ ಇದು ಯಾವ ಥರ ಅಂತಲೇ ಗೊತ್ತಾಗಲಿಲ್ಲ ನನಗೆ. ನಾನಂತೂ ತುಂಬ ಯಾಮಾರ್ಬಿಟ್ಟೆ ಈ ವಿಷಯದಲ್ಲಿ. ಈ ನಡುವೆ ಅಂತೂ ಗೊತ್ತಾಯಿತು ಇವಳಿಗೆ ಯಾವುದೇ ಥರ ಬಂದ್ರೂ ಜ್ವರ ಬರಲಿಲ್ಲ, ನೆಗಡಿ ಆಗಲಿಲ್ಲ, ಕೆಮ್ಮಾಗಲಿಲ್ಲ, ಏನೇ ಆಗಲಿಲ್ಲ ಅಂತಂದ್ರೂ ಈ ಥರ ಆಗ್ಬಿಟ್ರು ಬಾಲಗೃಹ ಆಗಿದೆ ಅಂತೇಳಿ ಅನ್ಕೊಬೇಕು ಅಂತೇಳಿ. ಹಂಗಾಗಿ ಈ ಸತಿಯಿಂದ ತುಂಬಾ ಎಚ್ಚೆತ್ಕೊತೀನಿ. ಇನ್ನು ನಾನು ಹೊರ್ಗಡೆ ಬಂದು ಕಾರಲ್ಲಿ ಕುತ್ಕೊಂಡಾಗ ಅನ್ನಿಸ್ತಾ ಇರುತ್ತೆ ಎಷ್ಟು ಕಷ್ಟಪಟ್ಕೊಂಡು ಡ್ರೈವಿಂಗ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಶಿವನು ಸೇರಿಸ್ಕೊಂಡೇ ಹೇಳ್ತಾ ಇರೋದು, ತುಂಬಾ ಕಷ್ಟ ಈ ಡ್ರೈವಿಂಗ್ ಮಾಡೋ ಅಂಥದ್ದು, ಎಷ್ಟು ಈಸಿ ಅಂತ ಯಾವುದೂ ಇಲ್ಲ, ನೋಡಿದ್ರೇ ಗೊತ್ತಾಗ್ತಾ ಇರುತ್ತೆ. ನಾವು ಹಂಗೆ ಅನ್ಕೊತೀನಿ. ನಾನು ಫಸ್ಟು ಬೈಕೊತಾ ಇದ್ದೆ, ಏನು ಗಾಡಿ ಹಿಂಗೆ ಓಡಿಸ್ತಾರೆ ಹಂಗೆ ಓಡಿಸ್ತಾರೆ ಅವರು ಇವರು ಅಂತೇಳಿ. ನಾನು ಶಿವನ ಮದುವೆ ಮಾಡ್ಕೊಂಡ್ಮೇಲೆ ಡ್ರೈವರ್ ಕಷ್ಟ ಏನು ಅಂತೇಳಿ ನನಗೂ ಕೂಡ ಗೊತ್ತಾಯಿತು. ಅವ್ರ ಜೀವಗಳ ಜೊತೆ ನಮ್ಮ ಜೀವನೂ ಅಷ್ಟೇ ಕಾಪಾಡಬೇಕು ಅಂತೇಳಿ ತುಂಬಾ ಕೇರ್ಫುಲ್ಲಾಗಿ ಗಾಡಿನ ಓಡಿಸ್ತಾ ಇರ್ತಾರೆ. ಅದರೊಳಗೂ ಈ ಮಳೆ ಎಲ್ಲ ಬಂದ್ಬಿಡ್ತು ಅಂತಂದರೆ ಗುಂಡಿಗಳು ಏನು ಕಾಣೋದಿಲ್ಲ, ಡ್ರೈನೇಜ್ಗಳೆಲ್ಲ ಓಪನ್ ಆಗಿಬಿಟ್ಟಿರ್ತವೆ. ಈ ನಡುವೆ ಅಂತೂ ರೋಡ್ಗಳು ತುಂಬಾ ಕಿತ್ತೋಗ್ಬಿಟ್ಟಿವೆ ಅಂತಲೇ ಹೇಳ್ಬೋದು. ಎಲ್ಲೆಲ್ಲಿ ನೋಡಿದ್ರು ಚಿಕ್ಕದಾಗಿ ಗುಂಡಿಗಳೇ ಬಿದ್ದಿದೆ. ಹಂಗಾಗಿ ಎಷ್ಟು ಮೈಕೈ ನೋವು ಬರುತ್ತೆ, ಅವರು ಎಷ್ಟು ಕಷ್ಟಪಟ್ಕೊಂಡು ಗಾಡಿ ಓಡಿಸ್ತಾರೆ ಅಂತ ಹೇಳಿ ಒಂದೊಂದ್ಸರಿ ಅನ್ನಿಸ್ತಾ ಇರುತ್ತೆ. ನಮ್ಮ ಮನೆಗೆ ಬಂದಾಗ ಯಾವಾಗಲೂ ಜಗಳ ಆಡಬಾರ್ದಪ್ಪ, ಏನಾದರೂ ಪ್ರೀತಿಯಿಂದ ಮಾತಾಡೋಣ ಅಂತೇಳಿ ಅನ್ಕೊತಾ ಇರ್ತೀನಿ. ಆದ್ರೂ ಒಂದೊಂದ್ಸರಿ ಜಗಳ ಮಾಡೇ ಬಿಡ್ತೀನಿ. ಒಂದೊಂದ್ಸರಿ ಹಂಗೆ ಅನಿಸುತ್ತೆ ನಾನೇ ಸರಿ ಇಲ್ಲ ಅಂತೇಳಿ. ಏನು ಮಾಡ್ಲಿಕ್ಕಾಗೋದಿಲ್ಲ ಪಾಪ, ನಮಗೋಸ್ಕರ ಎಷ್ಟೊಂದು ಕಷ್ಟಪಟ್ಕೊಂಡು ಮಧ್ಯರಾತ್ರಿಲೆಲ್ಲ ಗಾಡಿಗಳನ್ನ ಓಡಿಸ್ತಾ ಇರ್ತಾರಲ್ವ. ಹಂಗಾಗಿ ಇನ್ನು ನಾವು ಕೂಡ ದೇವಸ್ಥಾನ ಹತ್ರ ಬಂದ್ವಿ. ಇನ್ನು ಬರ್ತಿದ್ದಂಗೆ ರೋಡಲ್ಲೇ ನಿಂತ್ಕೊಂಡ್ಬಿಡ್ತಾರೆ, ಬನ್ನಿ ದೇವಸ್ಥಾನಕ್ಕೆ ಬನ್ನಿ ಅಂತೇಳಿ ಗಾಡಿನ ಅವರೇ ಕೂಡ ಅಡ್ಡೆ ಹಾಕ್ಬಿಟ್ಟು ಕರೀತಾ ಇರ್ತಾರೆ. ಅಣ್ಣ ತಮ್ಮ ಇಬ್ಬರು ಮಾಡ್ಕೊಂಡಿರೋದ್ರಿಂದ ದೇವಸ್ಥಾನನ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತೇಳಿ ಅಲ್ಲೇ ರೋಡಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅವ್ರನ್ನ ಕರೀಲಿಕ್ಕೆ ಅಂತ ಹೇಳ್ಬಿಟ್ಟು ಜನಗಳನ್ನೂ ಕೂಡ ಇಟ್ಟಿದ್ದಾರೆ. ಯಾರು ಮಕ್ಳು ಎತ್ಕೊಂಬರ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಡುತ್ತಂತೆ. ಹಂಗಾಗಿ ಕರೀತಾ ಇರ್ತಾರೆ. ಅಷ್ಟು ಪವರ್ಫುಲ್ಲು ಈ ದೇವಸ್ಥಾನ ಅಂತ ಹೇಳ್ಬೋದು. ನಾನು ಈ ನಡುವೆ ತುಂಬ ಸರಿ ಕೇಳ್ತಾ ಇದ್ದೆ ಇದ್ರ ಬಗ್ಗೆ. ನನಗೆ ಯಾಕೋ ಹಂಗೆ ಅನ್ನಿಸ್ಲೇ ಇಲ್ಲ, ಮಗುಗೆ ಇಲ್ಲಿ ಕರ್ಕೊಂಡೋಗಿ ಯಂತ್ರ ಹಾಕ್ಸ್ಬೇಕು ಹುಷಾರಾಗ್ತಾಳಲ್ವ ಅಂತೇಳಿ. ಅದು ಮೈಂಡ್ ಸೆಟ್ಗೆ ಬರಲೇ ಇಲ್ಲ, ಅದು ಏನು ಅಂತಲೇ ಗೊತ್ತಾಗಲಿಲ್ಲ. ಈ ನಡುವೆ ಯಾರೋ ಒಬ್ಬರು ರೋಡಲ್ಲಿ ಸಿಕ್ಕಿ ಅಕಸ್ಮಾತಾಗಿ ಹೇಳಿದ್ದು, ಎಣ್ಣೆ ಅಂಗಡಿಗೆ ಕರ್ಕೊಂಡೋಗಿ ನೀವು ದೇವಸ್ಥಾನದಲ್ಲಿ ಯಾಕೆ ಯಂತ್ರ ಹಾಕ್ಸ್ಬಾರ್ದು ಮಗುಗೆ ಅಂತ ಹೇಳ್ಬಿಟ್ಟು. ಇನ್ನು ತಡ ಮಾಡೋದೇ ಬೇಡ ಅಂತೇಳಿ ಇಮಿಡಿಯೇಟ್ಲಿ ಬೆಳಗ್ಗೆನೇ ಹೊರಟ್ಬಿಟ್ಟೆ. ಮಂಗಳವಾರ ಆಗಿರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಅಂತೇಳಿ. ಇನ್ನು ನಾನು ಬರೋದ್ರೊಳಗಡೆ ಆಲೇ 5 ಜನ ಬಂದು ಕುತ್ಕೊಂಡಿದ್ರು. ಪಾಪ ಅವರು ಇನ್ನೂ 2:30 ರಾತ್ರಿಗೆ ಬಂದು ಕುತ್ಕೊಂಡ್ಬಿಟ್ಟಿದ್ರಂತೆ. ಆದ್ರೂ ಅಷ್ಟು ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಕುತ್ಕೊಂಡ್ಬಿಡ್ತಾರೆ. ನಾನು ಯಶು 10 ತಿಂಗಳು ಅವಳನ್ನ ಕರ್ಕೊಂಬರೋಕ್ಕೇನೆ ಇಷ್ಟೊಂದು ಭಯ ಪಟ್ಕೊತಾ ಇದ್ದೆ. ಆದ್ರೂ ಈ ದೇವ್ರದ್ದು ಮಹಿಮೆ ತುಂಬಾ ಅಪಾರ ಅಂತಲೇ ಹೇಳ್ಬೋದು. ನಾನು ಇದು 2nd ಟೈಮು ಹಾಕ್ಸ್ತಾ ಇರೋದು. ಆದರೆ ಅಲ್ಲಿ ಬಂದಿರೋರ್ನೆಲ್ಲ ಕೇಳಿದ್ನಲ್ವ, ಹಂಗಾಗಿ ಅವರಂತೂ ತುಂಬಾ ಚೆನ್ನಾಗಿ ಹೇಳಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು. ಅದೆಲ್ಲನೂ ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಅವರು ಮುಜುಗರ ಪಟ್ಕೊತಾರೆ ಅಂತ ಹೇಳ್ಬಿಟ್ಟು ನಾನೇ ಕೇಳಿಸ್ಕೊಂಡು ನಿಮಗೆ ಹೇಳ್ತಾ ಇರೋ ಅಂಥದ್ದು. ನಾನು ಫಸ್ಟು ಮೂಢನಂಬಿಕೆ ಇವೆಲ್ಲ ಯಂತ್ರ ಹಾಕ್ಸ್ಬಿಟ್ರೆ ಏನು ಹುಷಾರಾಗ್ಬಿಡುತ್ತಾ, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಇವಾಗಿನ ವೆದರ್ ಹಿಂಗಿದೆ ಹಂಗಿದೆ ಅಂತ ಹೇಳಿ ಶಿವ ಹತ್ರ ವಾದ ಮಾಡ್ತಾಯಿದ್ದೆ. ಅಲ್ಲಿ ಹೋಗಿ ಯಂತ್ರ ಹಾಕ್ಸಿದ್ಮೇಲೆ ಗೊತ್ತಾಗಿದ್ದು ಯಾವ ಥರ ಅಂತ ಹೇಳ್ಬಿಟ್ಟು. ಏನು ಪವರ್ ಇದೆ ಏನು ಅಂತ ನನಗಂತೂ ಇಲ್ಲಿವರೆಗೂ ಗೊತ್ತಾಗಲಿಲ್ಲ. ಅವರು ಜಸ್ಟು ಮಂತ್ರ ಹೇಳ್ಬಿಟ್ಟು ಯಂತ್ರನ ಹಾಕೋ ಅಂಥದ್ದು. ಒಂದು ಚಿಕ್ಕದು ನಿಂಬೆಹಣ್ಣು ಕೂಡ ಕೊಡ್ತಾರೆ, ಅದನ್ನು ತೊಗೊಂಡೋಗಿ 3 ದಿನ ಮಗು ಮಲ್ಕೊಳ್ಳೋ ತಲೆ ಸಂದಿಲಿ ಇಡಬೇಕು ಅಂತೇಳಿ. ಆವತ್ತೊಂದು ದಿನ ನೀಟಾಗಿ ಬೆಡ್ಡು ಎಲ್ಲ ಕ್ಲೀನ್ ಮಾಡಿ ಹೋಗಿರಬೇಕು, ನಿಂಬೆಹಣ್ಣು ತೊಗೊಂಡು ಬಂದು ನೀಟಾಗಿ ಇಡಬೇಕು. ಅದರೊಳಗೂ ಲೇಡೀಸು ಮುಟ್ಟು ಚೆಟ್ಟು ಅಂತಾರಲ್ಲ, ಅದೇನೋ ಆಗಿರಬಾರ್ದು ಅಂತ ಹೇಳ್ತಾರೆ. ಹಂಗಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೋಗೋ ಅಂಥದ್ದು. ಮನೇಲಿ ಆ ಥರ ಯಾವ್ದಾದ್ರು ಸೂತ್ಕುತ್ ಥರ ಇದ್ದರೆ ಹೋಗಬಾರ್ದು, ಅದು ಒಳ್ಳೇದಾಗೋದಿಲ್ಲ ಅಂತ ಹೇಳಿ ಐನೋರೇ ಹೇಳ್ತಾರೆ. ಇನ್ನು ಚಿಕ್ಕ ಮಕ್ಳಿಗೆಲ್ಲ ಯಂತ್ರನ ಬರ್ಸೋಂಥ ಅವಶ್ಯಕತೆ ಏನಿಲ್ಲ, ಹೋಗಿದ್ದ ದಿನನೇ ಹಾಕ್ಕೊಡ್ತಾರೆ. ಅದೇ ದೊಡ್ಡವ್ರಿಗೆ ಏನಾದರೂ ಯಂತ್ರ ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ 15 ದಿನ ಮುಂಚೆಗೇ ಅಮಾವಾಸ್ಯೆ ಇಲ್ಲ ಹುಣ್ಣಿಮೆಲಿ ಹೇಳ್ಬೇಕಂತೆ. ಹಂಗಾಗಿ ಅವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. 10 ವರ್ಷದ ಮೇಲ್ಪಟ್ಟವ್ರಿಗೆ ಮಾತ್ರ. ಇನ್ನು ಚಿಕ್ಕ ಮಕ್ಳಿಗೆಲ್ಲ ಆವಾಗಲೇ ಹಾಕಿ ಕಳಿಸ್ಬಿಡೋ ಅಂಥದ್ದು. ತುಂಬಾ ಜನ ಆಗ್ಬಿಟ್ರು ಅಂತಲೇ ಹೇಳ್ಬೋದು. ಬರ್ತಾ ಜನಗಳು ಬರ್ತಾನೆ ಇದ್ದಾರೆ. ನಾನು ಇಷ್ಟೊಂದು ಕತ್ಲೆಯಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ ತುಂಬಾ ಭಯ ಆಗ್ತಾಯಿತ್ತು. ಯಾಕಂದರೆ ಈ ರೋಡಲ್ಲಿ ಫುಲ್ಲು ಖಾಲಿ ಇತ್ತು, ಯಾರೂ ಇರಲಿಲ್ಲ. ತುಂಬಾ ಭಯ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗೆಲ್ಲ ಬೆಂಗಳೂರಲ್ಲಿ ರ್ಯಾಬ್ರಿ ಅದು ಇದು ಅಂತ ಹೇಳ್ತಾ ಇರ್ತಾರಲ್ಲ, ಹಂಗಾಗಿ ಕಳ್ತನ ಮಾಡೋರು, ಒಡವೆ ಕಿತ್ಕೊಳ್ಳೋರು ತುಂಬಾ ಜನ ಆಗಿದ್ದಾರೆ ಅಂತೇಳಿ. ನನಗಂತೂ ತುಂಬಾ ಭಯ ಆಗ್ತಾ ಇರುತ್ತೆ ಈ ನೈಟಲ್ಲೆಲ್ಲ. ಯಾವ ಥರ ಯಪ್ಪ ಹೆಂಗೆ ಗಾಡಿ ಓಡಿಸ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಇನ್ನು ಲೈನ್ಗೂ ಕೂಡ ನಿಲ್ಲಿಸೋಕ್ಕೆ ಶುರು ಮಾಡಿದ್ರು. ಇನ್ನು ಲೈನ್ಗೆ ಕೂಡ ನಿಂತ್ಕೊಂಡ್ವಿ. ಇವಾಗ 4:15. ಇವಾಗ ಗಾಡಿಗಳು ಸುಮಾರಾಗೆ ಬರ್ತಾ ಇದ್ವು, ಜನಗಳು ಸಹಿತ ತುಂಬಾ ಓಡಾಡ್ತಾ ಇದ್ರು. ಈ ನಡುವೆ ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಅಂತ ನೋಡಿ. ಈ ಕಡೆಯಿಂದ ಲೈನು ಫುಲ್ಲಾಗಿ ಆ ಕಡೆಗೂ ನಿಲ್ಲಿಸಿದ್ದಾರೆ.
ಇಲ್ಲಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೂ ಒಂದು ದೇವಸ್ಥಾನ ಇದೆ. ಅವರು ಬಂದು ತಮ್ಮ, ಈ ಕಡೆ ಇವ್ರು ಬಂದು ಅಣ್ಣ. ಹಂಗಾಗಿ ಆ ಕಡೆ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗೋದಿಲ್ಲ, ಅದು ಹೊಸ್ದಾಗಿ ಮಾಡಿರೋ ಅಂಥ ದೇವಸ್ಥಾನ. ಹಂಗಾಗಿ ಈ ಕಡೆಗೆ ಮಾತ್ರ ತುಂಬ ಜನ ನಿಂತ್ಕೊತಾರೆ. ಏನು ಅಂತ ನನಗೂ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರು ಆ ಕಡೆಯವ್ರಿಗಿಂತ ಈ ಕಡೆಯವರು ನೀಟಾಗಿ ಮಂತ್ರ ಎಲ್ಲ ಹಾಕಿ ಕಟ್ತಾರೆ, ಮಕ್ಳಿಗೆ ಹುಷಾರಾಗಬೇಕಲ್ವ, ಹಂಗಾಗಿ ಎಲ್ಲ ಜನ ಈ ಕಡೆನೇ ನಿಂತ್ಕೊತಾರೆ. ಹಂಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ನೀವು ಈ ಕಡೆ ಹೋದಾಗ ಆ ಕಡೆ ದೇವಸ್ಥಾನಕ್ಕೆ ಹೋಗಬೇಡಿ ಅಂತ ಏನು ಹೇಳೋದಿಲ್ಲ, ಅದು ನಿಮ್ಮ ಖುಷಿ, ನಿಮ್ಮ ಇಷ್ಟ. ಆದರೆ ಈ ಕಡೆ ದೇವಸ್ಥಾನದಲ್ಲಿ ತುಂಬಾ ಬೇಗನೆ ಮಕ್ಳಿಗೆ ಹುಷಾರಾಗ್ತದೆ ಅಂತ ಹೇಳ್ತಾರೆ. ಇಂದಿನಿಂದ ಹಳೆಯವರು ಏನು ಮಾಡ್ಕೊಂಬಂದಿರ್ತಾರೆ ಐನವರು, ಅದೇ ಥರ ಪೂಜೆನ ಮಾಡ್ತಾರೆ. ಹಂಗಾಗಿ ಆ ಕಡೆ ಅಂತೂ ತುಂಬಾ ಗ್ರ್ಯಾಂಡಾಗೆ ಪೂಜೆ ಮಾಡ್ತಾರೆ. ಆದರೆ ಜನಗಳು ಮಾತ್ರ ನೋಡ್ತಾ ಇರ್ಬೋದು, ಒಂದು 10 ಜನ ಏನೋ ಇದ್ದಾರೆ ಅಷ್ಟೇ. ಈ ಕಡೆ ದೇವಸ್ಥಾನದಲ್ಲಿ ಜಸ್ಟು ಹೂನಾರ ಹಾಕ್ಬಿಟ್ಟು ಗಂಧ ಕಡೆ ಬೆಳಗೋ ಅಂಥದ್ದು. ಆದ್ರೂ ಅಷ್ಟು ಪವರ್ಫುಲ್ಲಾಗಿ ಅವರು ಮಂತ್ರನ ಹೇಳಿ ಮಕ್ಳಿಗೆ ಇಳಿ ತೆಗೆದು ನೀಟಾಗಿ ಪೂಜೆನ ಮಾಡಿ ವಿಭೂತಿ ಎಲ್ಲ ಹಾಕಿ ಹಣೆಗೆ ಕಪ್ಪನು ಕೂಡ ಇಕ್ಕಿ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ. ಹಿಂಗೆ ಹೋಗಿದ ತಕ್ಷಣನೇ ಕೈ ಹಿಡಿದ್ಬಿಟ್ಟು ಪಾಪುದು ಹೇಳ್ತಾರೆ ಮಗುಗೆ ಏನಾಗಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಯಂತ್ರ ಕೂಡ ಹಾಕ್ತಾರೆ, ಯಾವ ಥರ ಅಂತ ಹೇಳಿ. ನನಗಂತೂ ತುಂಬಾನೇ ಹೊಟ್ಟೆ ಹಸುವಾಗ್ತಿದೆ. ಇಲ್ಲಿ ನೋಡಿದ್ರೆ ದೇವಸ್ಥಾನದಲ್ಲಿ ಕರ್ಕೊಂಡ್ಬಂದು ನಮ್ಮ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಚೆಗೂ ಹೋಗಂಗಿಲ್ಲ, ಒಳಗಡೆನೂ ಇರಂಗಿಲ್ಲ. ಇಲ್ಲಿ ಎಷ್ಟೇ ಬಗ್ಗೆ ನೋಡಿದ್ರು ದೇವರು ಕೂಡ ಕಾಣಿಸ್ತಾ ಇಲ್ಲ. ನಾನಂತೂ ನಿಗರಿ ನೋಡ್ತಾನೆ ಇದ್ದೀನಿ, ದೇವ್ರು ಎಲ್ಲಿ ಕಾಣಿಸ್ತಾ ಇದೆಯಪ್ಪ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮನ ಹತ್ರ ನೋಡಿದ್ರೆ ಇಷ್ಟೊಂದು ದೇವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಒಂದ್ಸರಿ ದೇವ್ರನ್ನ ನೋಡೋಣ ಅಂತ ಹೇಳಿ ಬಗ್ಗಿ ಕಾಣಿಸ್ತಾನೆ ಇಲ್ವಲ್ಲ ದೇವ್ರು ಅಂತ ಹೇಳಿ ನೋಡ್ತಾನೆ ಇದ್ದೀನಿ, ದೇವ್ರು ಕಾಣಿಸ್ತಾನೆ ಇಲ್ಲ. ಫೈನಲಿ ಮುಂದೆ ಹೋದ್ಮೇಲೆ ನೋಡಿದ್ರೆ ಆಯ್ತು ಬಿಡು, ಇಷ್ಟೊಂದು ರಿಸ್ಕ್ ಯಾಕೆ ತಗೋಬೇಕು ಅಂತ ಹೇಳಿ ನಾನು ಕೂಡ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಟ್ಟು ನೋಡ್ಕೊಂಡು ನಿಂತ್ಕೊಂಡ್ಬಿಡೋಣ. ಎಷ್ಟೊಂದು ಮಕ್ಳು ಬಂದಿದೆ ಅಲ್ವಾ ಇಲ್ಲಿ ನಂತರನೇ. ಅಯ್ಯೋ, ಇಷ್ಟೊಂದು ಮಕ್ಳು ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ಯಾ, ನಮ್ಮಮ್ಮ ನನಗೆ ಹುಷಾರಿಲ್ದಿರೋದಕ್ಕೆ ಇಷ್ಟೊಂದು ನೋವು ಪಡ್ತಾ ಇದ್ದಾರಲ್ಲ ಅಂತ ಹೇಳಿ ಅನ್ಕೊಂಡೆ. ನಮ್ಮಮ್ಮ ಗ್ರೇಟ್ ಅಲ್ವಾ. ಆದ್ರೂ ಈ ಮಕ್ಳಿಗೆ ಯಂತ್ರ ಹಾಕೋದ್ರಿಂದ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತಲೇ ಹೇಳ್ಬೋದು. ಯಂತ್ರ ಹಾಕ್ಸಿ ಒಂದು ಅರ್ಧ ಗಂಟೆಗೆಲ್ಲ ತುಂಬಾ ಗುಣ ಆಗ್ಬಿಡ್ತಾರಂತೆ. ನಾನು ಕೂಡ ಹಂಗೇನೆ ಮಾಡಿದ್ದೀನಲ್ವ, ನನಗೂ ಕೂಡ ಒಂಥರ ಆಶ್ಚರ್ಯ ಅನ್ನಿಸ್ತು. ಇನ್ನು ಬರ್ತಾ ಬರ್ತಾ ಜನಗಳು ಕೂಡ ಜಾಸ್ತಿನೇ ಆಗ್ಬಿಟ್ರು ಅಂತಲೇ ಹೇಳ್ಬೋದು. ಇಲ್ಲ ಅಂತ ಅಂದರೂ ಒಂದು 200 ಜನನೇ ಆಗ್ಬಿಟ್ರು. ಅದರೊಳಗೆ ಒಂದು 100 ಜನ ಮಾತ್ರ ಮಾಮೂಲಿಯಾಗಿ 300 ರುಪೀಸ್ಗೆ ಯಂತ್ರ ಕೂಡ ಹಾಕ್ಸ್ತಾ ಇದ್ದಾರೆ. ಇನ್ನು ಮಿಕ್ಕವರೆಲ್ಲ 500 ರುಪೀಸ್ಗೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಲೈನಿಗೆ ನಿಂತ್ಕೊಂಡಿದ್ದಾರೆ. ಅವರೊಬ್ಬರನ್ನ ನಮ್ಮನ್ನೊಬ್ಬರನ್ನ ಇಬ್ಬರೂ ಒಬ್ಬೊಬ್ಬರು ಒಂದ್ಸರಿ ಬಿಡ್ತಾ ಇರ್ತಾರೆ. ಅವ್ರಿಗೆ ಲೇಟಾಗಿ ಬಂದಿರ್ತಾರಲ್ವ, ಹಂಗಾಗಿ 500 ರುಪೀಸು ಅವ್ರಿಗೆ. ನಾವು ಬೇಗ ಬಂದಿರೋದ್ರಿಂದ 300 ರುಪೀಸು ನಮಗೆ. ಇದೇನೇ ದೇವಸ್ಥಾನ ನೋಡಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ದೇವಸ್ಥಾನ ಕೂಡ ಅಷ್ಟೇ ಇಷ್ಟ ಆಯಿತು. ಇಲ್ಲಿ 5 ದೇವರಿದೆ, ಗಣೇಶ, ಲಕ್ಷ್ಮಿ, ಆಂಜನೇಯ ಸ್ವಾಮಿ, ಈ ಥರ, ಇದು ದುರ್ಗಾ ಪರಮೇಶ್ವರಿ, ಈ ಥರ ಎಲ್ಲ ಇದೆ. ಇನ್ನು ನಾವು ಕೂಡ ಯಶಿಗೆ ಯಂತ್ರ ಕೂಡ ಹಾಕ್ಸ್ಕೊಂಡೆ. ತುಂಬಾ ಚೆನ್ನಾಗಿ ಮಂತ್ರ ಎಲ್ಲ ಮಾಡಿ ಹಾಕೊಟ್ರು. ನಮಗೂ ಕೂಡ ನಿಂಬೆಹಣ್ಣೆಲ್ಲ ಕೊಟ್ಟರು. ಮನೆಗೆ ತೊಗೊಂಡೋಗಿ ಪೂಜೆ ಮಾಡಿ 3 ದಿನದಲ್ಲಿ ಫುಲ್ಲು ಹುಷಾರಾಗ್ಬಿಡುತ್ತೆ ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಇನ್ನು ದೇವಸ್ಥಾನದಿಂದ ಆಚೆಗೆ ಬಂದ್ವಿ. ಟೈಮ್ ಬಂದು 6:30 ಆಗಿದೆ. ತುಂಬಾ ಬೆಳಕು ಕೂಡ ಆಗಿದೆ ಈ ನಡುವೆ. ಇನ್ನು ಮಾರ್ಕೆಟಿಂದನೇ ಹೋಗೋದಲ್ವ, ಏನಾದರೂ ತೊಗೊಂಡೋಗೋಣ ಅಂತೇಳಿ ಅಂದ್ಕೊಂಡ್ವಿ. ತುಂಬಾ ರಶ್ ಇದೆ ಈ ನಡುವೆ ಅಂತೂ. ಇನ್ನೊಂದು 4 ಡೇಸ್ ಹಬ್ಬ ಇದೆ ಅಲ್ವಾ, ಹಂಗಾಗಿ ಕಾಲಿಕ್ಲಿಕ್ಕೂ ಜಾಗ ಇರಲಿಲ್ಲ ಮಾರ್ಕೆಟ್ ಒಳಗಡೆ. ಇನ್ನು ಇವಳಿಗೆ ಬೇರೆ ಹುಷಾರು ಇರಲಿಲ್ವಲ್ಲ, ಹಂಗಾಗಿ ಇನ್ನು ಸಣ್ಣದಾಗಿ ಹನಿ ಬರಲಿಕ್ಕೂ ಶುರುವಾಯಿತು. ಮತ್ತೆ ಬೇಡ ಅಂತ ಹೇಳ್ಬಿಟ್ಟು ನಾನು ತಗೊಳ್ಳಿಕ್ಕೆ ಹೋಗಲಿಲ್ಲ ಏನೂ. ಇನ್ನು ಯಶು ಕೂಡ ಮಲ್ಕೊಂಡ್ಲು ಆಟ ಆಡಿಕೊಂಡು. ಯಂತ್ರ ಹಾಕಿದ ತಕ್ಷಣವೇ ಅವಳು ಸ್ವಲ್ಪ ಹಿಂಗೆ ಬೆಚ್ಚದಂಗೆ ಆಯಿತು, ಹಂಗಾಗಿ ಹಂಗೆ ಮಲ್ಕೊಂಡೇ ಬಿಟ್ಲು. ಇನ್ನು ಅವಳನ್ನು ಕೂಡ ಕರ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ನಿಜವಾಗ್ಲೂ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ನಾನು ಯಾವುದೇ ಥರ ಪ್ರಮೋಷನ್ಗೆ ಅದಕ್ಕೆ ಇದಕ್ಕೆ ಅಂತ ಏನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿಮ್ಮ ಮಕ್ಳಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಫಸ್ಟು ಇಲ್ಲಿಗೆ ಕರ್ಕೊಂಡೋಗಿ, ಆಮೇಲೆ ಬೇಕಾದರೆ ಹಾಸ್ಪಿಟ್ಲಿಗೆ ತೋರಿಸಿ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಈ ದೇವಸ್ಥಾನಕ್ಕೆ ಯಾರಾದರೂ ಹೋಗಿದ್ರೆ ನಿಮಗೆ ಗೊತ್ತಿದ್ರೆ ಅವ್ರನ್ನ ಕೇಳಿ ನೋಡಿ ಹೇಳ್ತಾರೆ. ನಿಜವಾಗ್ಲೂ ಮೊಬೈಲೆಲ್ಲ ಸರ್ಚ್ ಮಾಡಿ ನೋಡಿ ಬರುತ್ತೆ, ತುಂಬಾ ಚೆನ್ನಾಗಿ ಹೇಳ್ತಾರೆ ಎಲ್ಲಿದೆ ಅಡ್ರೆಸ್ಸು ಅಂತ ಹೇಳ್ಬಿಟ್ಟು. ನನಗೆ ಅಷ್ಟಾಗಿ ಅಡ್ರೆಸ್ಸು ಗೊತ್ತಿಲ್ಲ, ಮೆಜೆಸ್ಟಿಕ್ ಹತ್ರ ಇದೆ ಅಂತ ಹೇಳಿ ಗೊತ್ತು ಅಷ್ಟೇ. ಶಿವು ಕರ್ಕೊಂಡು ಹೋಗಿದ್ರು. ನಿಮ್ಗೆ ಏನಾರು ಅಡ್ರೆಸ್ಸು ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ಸ್ ಮಾಡಿ, ನಾನು ಶಿವನ ಕೇಳ್ಬಿಟ್ಟು ಹೇಳ್ತೀನಿ. ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಹೊಸ್ದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.